ಬೆಂಗಳೂರಿನಲ್ಲಿ ಸಾಕು ನಾಯಿ ಮೇಲೆ ಹಲ್ಲೆ ನಡೆಸಿ ಹತ್ಯೆ ಮಾಡಲಾಗಿದೆ. ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಾಗಿರುವಂತಹ ಘಟನೆ ಇದು. ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ ವ್ಯಕ್ತಿ. ಸಾಕು ನಾಯಿ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿರೋದು. ಯುವತಿಯೊಬ್ಬರು ಸಾಕಿದಂತಹ ಪುಟ್ಟ ಶ್ವಾನ ಇದು. ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಾಗಿರೋ ಘಟನೆ. ಆ ಸಾಕು ನಾಯಿಗೆ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ ವ್ಯಕ್ತಿ. ಒಬ್ಬ ಯುವತಿ ಈ ಪುಟ್ಟ ಶ್ವಾನವನ್ನು ಸಾಕಿರ್ತಾರೆ. ಮಾಲೀಕರ ಕಣ್ಣು ಮುಂದೆಯೇ ನಾಯಿಯನ್ನು ಹತ್ಯೆ ಮಾಡಲಾಗಿದೆ. ನಾಯಿ ಮೇಲೆ ಹಲ್ಲೆ ಮಾಡಿದ್ದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪೌಲ್ ರಾಜ್ ವಿರುದ್ಧ ಎಫ್ಐಆರ್ ದಾಖಲು. ಹಾಗಾದ್ರೆ ಪೌಲ್ ರಾಜ್ ಯಾಕಾಗಿ ಆ ನಾಯಿ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡ್ದ ಅನ್ನುವಂಥದ್ದು ಈಗ ಪ್ರಶ್ನೆ. ಇದೇ ರೀತಿ ಪದೇ ಪದೇ ನಗರದಲ್ಲಿ ಶ್ವಾನಗಳ ಮೇಲೆ ದಾಳಿ ಆಗ್ತಾನೇ ಇದೆ. ಸೊ ಪ್ರಾಣಿ ಪ್ರಿಯರು ಇದನ್ನೆಲ್ಲ ಖಂಡಿಸ್ತಾ ಇದ್ದಾರೆ. ಮಾಲೀಕರ ಕಣ್ಣ ಮುಂದೆಯೇ ಆ ನಾಯಿಯನ್ನು ಹತ್ಯೆ ಮಾಡಿರೋದಕ್ಕೆ ಕಾರಣ ಏನು, ಯಾಕಾಗಿ ಈ ಪೌಲ್ ರಾಜ್ ಏನಿದಾನೆ ಈ ರೀತಿ ಹತ್ಯೆ ಮಾಡ್ದ, ಆತನಿಗೇನಾದ್ರೂ ಆ ಶ್ವಾನದಿಂದ ತೊಂದರೆ ಆಗ್ತಾ ಇತ್ತ? ತೊಂದರೆ ಆಗಿದ್ರೆ ಮಾಲೀಕರಿಗೆ ಒಂದು ಮಾತು ಹೇಳಬೇಕಿತ್ತು. ಬಟ್ ಈ ರೀತಿ ಕ್ರೂರವಾಗಿ ಪುಟ್ಟು ನಾಯಿ ಮರಿಯೋದು, ಅದನ್ನ ಬಡ್ದು ಹಲ್ಲೆ ಮಾಡಿದಾನೆ, ಹತ್ಯೆ ಕೂಡ ಮಾಡಿದಾನೆ. One-month-old puppy was brutally beaten to death. This has happened in KR Puram. The puppy didn't stand a chance to even escape. The puppy is this small, hardly 1 month old. This monster has no fear. Even when the reporter is saying, "I will call the police," he said, "Yes, call, do what you want." There is no fear. There are FIRs being filed, there are NCRs being filed, but there aren't arrests being made. Until this man is arrested, people will not know the seriousness of doing this. Thanking the reporter Princey for being so brave and strong and standing against this. I will be personally accompanying her to the police station tomorrow. I am not letting this go. And if you witness something like this, please call 112 and ensure strict action is taken and ensure. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ರೀತಿ ನಾಯಿ ಮೇಲೆ ಹಲ್ಲೆ ನಡೆಸಿ ಹತ್ಯೆ ಮಾಡುವಂತಹ ಪ್ರಕರಣಗಳು ದಿನೇ ದಿನೇ ವರದಿ ಆಗ್ತಾನೆ ಇದೆ. ಈ ವ್ಯಕ್ತಿ ಪೌಲ್ ರಾಜ್ ಏನಿದ್ದಾನೆ, ಆ 1 ತಿಂಗಳ ನಾಯಿ ಮರಿಗೆ ಹಲ್ಲೆ ಮಾಡಿ ಹತ್ಯೆ ಮಾಡುವಂಥದ್ದು, ಆ ನಾಯಿ ಮರಿ ಏನ್ ಮಾಡಿತೀವಿ ಇವನಿಗೆ ಅಂತ? ದೃಷ್ಟಿ ಆದ್ರೆ ಬೆಂಗಳೂರಲ್ಲಿ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪ್ರಾಣಿ ಪೇರು ಒಂದು ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡುವಂತದ್ದು, ಮತ್ತೆ ಈ ನಾಯಿಗಳು ಬೀದಿಯಲ್ಲಿ ಓಡಾಡುವಂತದ್ದಾಗಿರ್ಬೋದು ಅಥವಾ ಸಾಕು ನಾಯಿಗಳೇನಿದೆ ಮನೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅದರ ಮೇಲೆ ವಿಕೃತಿಯನ್ನ ಮೆರೆದು ಕೊಲೆ ಮಾಡಿರುವಂತಹ ಘಟನೆ ಏನಿದೆ, ನಿಜಕ್ಕೂ ಕೂಡ ಅದು ಆ ಒಂದು ಘಟನೆಯನ್ನ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಯಲ್ಲಿ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು, ಈ ಒಂದು ಘಟನೆ ನಡೆದಿದೆ KR ಪುರಂನ ಟಿಸಿ ಪಾಳ್ಯದಲ್ಲಿ ಇನ್ಸಿಡೆಂಟ್ ನಡೆದಿರುವಂತದ್ದು. ಆದ್ರೆ ಆತನ ಕೈಯಲ್ಲಿ ದೊಣ್ಣೆ ಇದೆ, ದೊಣ್ಣೆಯಲ್ಲಿ ಹೊಡೆದು ಆ ರಕ್ತಗಾಯವಾಗಿ ಆತ ಆ ಫುಟ್ಪಾತ್ ಪಕ್ಕದಲ್ಲಿ ಕಸದಲ್ಲಿ ಆ ಒಂದು ನಾಯಿ ಬಿದ್ದಿರುವಂತದ್ದು ಕೂಡ ಅಲ್ಲಿ ಆ ದೃಶ್ಯದಲ್ಲಿ ಕಾಣುತ್ತೆ. ಆ ರೀತಿಯಾಗಿ ವಿಕೃತಿ ಬೆಳೆದ್ರು ಸಹ ಯಾರಿಗ್ ಬೇಕಾದ್ರೂ ಕಂಪ್ಲೇಂಟ್ ಮಾಡ್ಕೊ ಅಂತೇಳಿ ಅಷ್ಟೊಂದು ದೌರ್ಜನ್ಯವನ್ನ ಅಂದ್ರೆ ಆ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡಿರುವಂತದ್ದೇನಿದೆ, ವಿಕೃತಿ ಮೆರೆದಿರುವಂತದ್ದೇನಿದೆ, ಅದು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಆರೋಪಿಯನ್ನ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಅದು ಈ ಪೌಲ್ ರಾಜ್ ಅಂತ ಏನಿದ್ದಾನೆ ಆತನ ಮೇಲೆ ಈಗ FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತೆ ಆತ ಹೇಳಿರುವಂತದ್ದು ಆಟೋದ ಮೇಲೆ, ಅಂದ್ರೆ ಆಟೋ ಏನಿದೆ ಆಟೋ ಒಳಗಡೆ ಬಂದು ಆ ನಾಯಿ ಏನೋ ಗಲೀಜ್ ಮಾಡಿದೆ, ಮತ್ತೆ ಸೀಟ್ ಕವರ್ ಏನೋ ಕಿಲ್ತಾ ಇತ್ತು ಅಂತ ಹೇಳಿ ಒಂದು ಆರೋಪ ಮಾಡುವಂತದ್ದು, ಮತ್ತೆ ಅದು ತಮಿಳು ಭಾಷೆಯಲ್ಲಿ ಅವ್ರು ಮಾತಾಡ್ಕೊಳ್ಳುವಂತದ್ದು ರೆಕಾರ್ಡ್ ಆಗಿರುವಂತದ್ದು. ಆದ್ರೆ ಏನೇ ಇದ್ರು ಸಹ ಅದು ಅಟ್ಲೀಸ್ಟ್ ಅವ್ರನ್ನ ಆ ಯುವತಿ, ಆ ನಾಯಿ ಮರಿ ಸಾಕಿದಂತ ಯುವತಿ ಏನು ಗಲಾಟೆ ಮಾಡ್ತಾ ಇದ್ದಾಳೆ, ಆಕೆ ಕರೆದು ಈ ತರ ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇದನ್ನು ಹೊರತುಪಡಿಸಿ ಆತ ಅಲ್ಲಿ ದಾರಿ ಪಕ್ಕದಲ್ಲಿ ಸಿಕ್ಕಂತ ಒಂದು ದೊಣ್ಣೆಯನ್ನ ತೆಗೆದುಕೊಂಡು ಮನ ಬಂದಂತೆ ಆ ಒಂದು ನಾಯಿ ಮರಿ ಮೇಲೆ ಹೊಡೆದು ಕೊಲೆ ಮಾಡಿರುವಂತದ್ದೇನಿದೆ. ಮತ್ತೆ ಆ ಗಂಭೀರವಾಗಿ ಗಾಯಗೊಂಡಿದ್ದು ಕೂಡ ಅನಂತರ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಅಷ್ಟರಲ್ಲಿ ಅದು ನಾಯಿ ಏನಿತ್ತು ಅದನ್ನ ಎದೆ ಭಾಗಕ್ಕೆ ಜಾಸ್ತಿ ಹೊಡೆದಿರೋದ್ರಿಂದ ಅದು ಡೆತ್ ಆಗಿದೆ ಅಂತೇಳಿ ಹೇಳಿದ್ದಾರೆ. ನಂತರ ಸದ್ಯಕ್ಕೆ ಈಗ KR ಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತೆ ಈ ಇನ್ಸಿಡೆಂಟ್ ವಿಡಿಯೋ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.